ಮತ್ತೆ ಸ್ವಾಗತ. ಮೋದಿಯವರು ಮುಸಲ್ಮಾನರ ಮೇಲೆ ಚುನಾವಣೆ ಮಾಡ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡು ಬರೋಣ. ಮೋದಿಯವರು ಮಟನ್ ಮಚಲಿ ಮಂಗಳಸೂತ್ರ ಮುಸಲ್ಮಾನರ ಮೇಲೆ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ. ಮೋದಿ ವಿರುದ್ಧ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಕಿಡಿಯನ್ನ ಕಾರ್ತಾ ಇದ್ದಾರೆ. ಪುಲ್ವಾಮಾದಲ್ಲಿ ಸೈನಿಕರು ಪ್ರಾಣ ತೆತ್ತರು. ಅವರ ಹೆಂಡತಿಯ ಮಂಗಳಸೂತ್ರವನ್ನ ಕಿತ್ತವರು ಯಾರು? ಹೆಲಿಕಾಪ್ಟರ್ ಅನ್ನ ನೀಡಿದ್ರೆ ಸೈನಿಕರು ಸಾಯ್ತಾ ಇರಲಿಲ್ಲ. ಕೊಪ್ಪಳದಲ್ಲಿ ಮೋದಿ ವಿರುದ್ಧ ಹರಿಪ್ರಸಾದ್ ಗುಡುಕ್ತಾ ಇದ್ದಾರೆ. ಒಟ್ಟಾರೆ ಮೋದಿ ಅವರು ಮಟನ್ ಮಚಲಿ ಮಂಗಳಸೂತ್ರ ಹಾಗೆಯೇ ಮುಸಲ್ಮಾನರ ಮೇಲೆ ಚುನಾವಣೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂತಹ ಆರೋಪವನ್ನ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಆರೋಪವನ್ನ ಮಾಡ್ತಾ ಇರುವಂತದ್ದು. ಪುಲ್ವಾಮಾದಲ್ಲಿ ಸೈನಿಕರು ಪ್ರಾಣ ತೆತ್ತಿದ್ದಾರೆ. ಹಾಗಿದ್ರೆ ಇದಕ್ಕೆಲ್ಲ ಯಾರು ಹೊಣೆ ಅನ್ನುವಂತಹ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅವರ ಹೆಂಡತಿಯ ಮಂಗಳಸೂತ್ರವನ್ನ ಕಿತ್ತವರು ಯಾರು ಅಂತ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ಸ್ವಲ್ಪ ದಿನದ ಹಿಂದೆ ಭಾಷಣದಲ್ಲಿ ಮೋದಿ ಅವರು ಕೂಡ ಹೇಳಿದ್ರು, ಮಂಗಳಸೂತ್ರವನ್ನ ಕಿತ್ತುಕೊಳ್ತಾ ಇದ್ದಾರೆ ಅನ್ನುವಂತಹ ಮಾತನ್ನ ಹೇಳಿದ್ದಕ್ಕೆ ಪ್ರತ್ಯುತ್ತರವಾಗಿ ಇದೀಗ ಎಂಎಲ್ಸಿ ಬಿಕೆ ಹರಿಪ್ರಸಾದ್ ಈ ರೀತಿಯಾಗಿ ಕಿಡಿಕಾರ್ತಾ ಇದ್ದಾರೆ, ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಕೊಪ್ಪಳದಲ್ಲಿ ಮೋದಿ ವಿರುದ್ಧ ಹರಿಪ್ರಸಾದ್ ಗುಡುಕ್ತಾ ಇದ್ದಾರೆ, ಆರೋಪವನ್ನ ಮಾಡ್ತಾ ಇದ್ದಾರೆ. ಇದಕ್ಕೆಲ್ಲ ಯಾರು ನ್ಯಾಯವನ್ನ ಕೊಡ್ತಾರೆ? ಹಾಗಿದ್ರೆ ಒಂದು ವೇಳೆ ಹೆಲಿಕಾಪ್ಟರ್ ಅನ್ನ ಕೊಟ್ಟಿದ್ರೆ ಇಷ್ಟೊಂದು ಸೈನಿಕರು ತಮ್ಮ ಪ್ರಾಣವನ್ನ ತೆರಬೇಕಾಗಿರ್ಲಿಲ್ಲ ಅನ್ನುವಂತಹ ಮಾತನ್ನ ಅವರು ಹೇಳ್ತಾರೆ. ಪರಿಹಾರ ಏನು ಅಂತಿಲ್ಲ. ಅದಕ್ಕೆ ಹೇಳಿ ನಾನು ವಿಶ್ವಗುರು ಅವೆಲ್ಲ ಹೇಳಿದ್ರಲ್ಲ, ಫಸ್ಟು ಮಟನ್ ತಿನ್ನಬಾರ್ದು, ಮಟನ್ ಮಚ್ಲಿ ಮುಸಲ್ಮಾನ್ ಮಂಗಲಸೂತ್ರ 3 ಎಮ್ಮಿಗೆ ಬಂದುಬಿಟ್ಟಿದ್ದಾರೆ. ಇದನ್ನು ಯಾವನು ಕೇಳ್ತಾನೆ? ದೇಶದಲ್ಲಿ ನಿರುದ್ಯೋಗ ಇಲ್ಲ, ಮಹಿಳೆಯರಿಗೆ ಸುರಕ್ಷತೆ ಇಲ್ಲ. ಇದ್ರ ಬಗ್ಗೆ ನೀವು ಹೇಳಬೇಕಲ್ಲ. ಪುಲ್ವಾಮಾದಲ್ಲಿ 40 ಜನ ಸತ್ತೋದ್ರಲ್ಲ, ಯಾರು ತಪ್ಪಿಂದ ಅವ್ರು ಸತ್ತೋಗಿದ್ದು? ಈ ಮನುಷ್ಯ ಏರೋಪ್ಲೇನ್ ಕೊಟ್ಟಿದ್ರೆ ಅವ್ರನ್ನ 40 ಜನ ಹೋಗ್ಲಿಕ್ಕೆ, ಏರೋಪ್ಲೇನ್ ಕೊಟ್ಟಿದ್ರೆ ಯಾರೂ ಸಹ ನಾವು 40 ಜನ ಆ ಮಂಗಲಸೂತ್ರ ಕಿತ್ತಿದ್ಯಾರಂತೆ. 700 ಜನ ರೈತರು ಗಡಿ ಭಾಗದಲ್ಲಿ, ಡೆಲ್ಲಿ ಗಡಿ ಭಾಗದಲ್ಲಿ ಸತ್ತರಲ್ಲ, ಅವ್ರ ಮಂಗಲಸೂತ್ರ ಕಿತ್ತಿದ್ಯಾರಂತೆ. ಸ್ವಂತ ಅವನ ಹೆಂಡತಿ ಮಂಗಲಸೂತ್ರ ಯಾರು ಕಿತ್ತಿರೋದಂತೆ? ಆದ್ದರಿಂದ ಓಟ್ ತಗೋಬೇಕು ಅಂತೇಳಿ ಏನೇನೋ ಮಾತಾಡೋದಲ್ಲ. ಆಯಿತು, ಮಾಂಸ ತಿನ್ನಬೇಡಿ, ಮೀನು ತಿನ್ನಬೇಡಿ ಅಂತ ಇವ್ರಿಗೆ ಏನಾದರೂ ಸಂವಿಧಾನದಲ್ಲಿ ಹೇಳಿದ್ದಾರೆ. ಆದ್ದರಿಂದ ಇವ್ರಿಗೆ ಏನು ಮಾತಾಡಬೇಕು, ಏನು ಹೇಳಬೇಕು ಜನಸಾಮಾನ್ಯರಿಗೆ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಭಾವನಾತ್ಮಕ ವಿಚಾರಗಳನ್ನು ತೆಗೆದುಕೊಂಡು ಹೋಗ್ತಾ ಇದ್ದಾರೆ ವಿನಃ ಇದರಲ್ಲಿ ದೇಶಕ್ಕೆ ಕೊಡುಗೆ ಏನು ಅನ್ನೋದು ಇದು ಸಹ 2 ಹಂತದ ಚುನಾವಣೆ ಆದ್ರೂ ಸಹ ಹೇಳಲಿಕ್ಕೆ ಇವ್ರ ಕೈಲಿ